എറണാകുളം ചെറായിയിൽ നിന്ന് എത്തിയ പ്രതാപൻ സ്വാമി മകൻ പ്രശാന്ത് ಇವರೇ ಶಾಸಕ. ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ, ಶಬರಿಮಲೆಯ ಲೈವ್ ವಿಸಲ್ಸ್ ಇದು. 17ನೇ ತಾರೀಕು ರಾತ್ರಿ 8 ಗಂಟೆಯ ಲೈವ್ ದರ್ಶನ. ಭಕ್ತಾದಿಗಳ ಸಂಖ್ಯೆ ಯಥೇಚ್ಛವಾಗಿ ಇದೆ. ಸರತಿ ಸಾಲಿನಲ್ಲಿ ಹೋಗ್ತಾ ಇರೋಂಥ ಕ್ಯೂ. ಪಂಪಾ ನದಿಯ ಪವಿತ್ರವಾದ ನದಿಯ ಸ್ನಾನ ಕೂಡ ಭಕ್ತಾದಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೋಡಿ, ಸ್ವಾಮಿ ಶರಣಂ. ನೋಡಿ ಸ್ವಾಮಿಗಳೇ, ಪಂಪಾ ನದಿಯ ದಡದಲ್ಲಿ ಅಯ್ಯಪ್ಪ ಸ್ವಾಮಿಗಳ ಭಕ್ತ ಸಾಗರ ತುಂಬಿ ತುಳುಕ್ತಾ ಇದೆ. ಇವತ್ತು 17ನೇ ತಾರೀಕು ರಾತ್ರಿ 8 ಗಂಟೆ 30 ನಿಮಿಷದ ಲೈವ್ ವಿಡಿಯೋ ದೃಶ್ಯ ಇದು. ನಾವು ಶಿವಕೋಟೆಯಿಂದ ಬರ್ತಾ ಇದ್ದೀವಿ. 33 ಜನ ಸ್ವಾಮಿಗಳಿದ್ದೀವಿ. ಈಗ ನಾವು ಸುಮಾರು ನಮ್ದೆಲ್ಲ ಒಂದು 15 ವರ್ಷ ಆಯಿತು. ಸ್ವಾಮಿಗಳು 17 ವರ್ಷದಿಂದ ಬರ್ತಾ ಇದ್ದಾರೆ, 10 ವರ್ಷದಿಂದ ಬರ್ತಾ ಇದ್ದಾರೆ, 5 ವರ್ಷದಿಂದ, 2 ವರ್ಷದಿಂದ ಕನ್ಯಾಸ್ವಾಮಿಗಳೆಲ್ಲ ಬರ್ತಾ ಇದ್ದಾರೆ. ನಾವು ವರ್ಷ ಬರ್ತೀವಿ. ನಮ್ಗೆ ಅಯ್ಯಪ್ಪನ ಭಕ್ತಿ ಅಷ್ಟು ಇದೆ. ಬರೋದು ಕಾರ್ತಿಕ್ ಸೋಮವಾರ, 3ನೇ ಸೋಮವಾರ, 4ನೇ ಸೋಮವಾರ ಬರೋದು. ನಿನ್ನೆ ನಾವು ಶಿವಕೋಟೆಯಲ್ಲಿ ಮಧ್ಯಾಹ್ನ 3 ಗಂಟೆ ಬಿಟ್ವಿ. ಎರಿ ಮೇಲೆ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು 7 ಗಂಟೆ ಇದೆ. ಜನ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ. ಸ್ವಾಮಿಗಳು ಆಮೇಲೆ ಸ್ವಾಮಿಗಳು ಇವತ್ತು ದರ್ಶನ ಸ್ವಲ್ಪ ಕಷ್ಟನೇ. ಯಾಕೆ ಅಂದರೆ ಬೆಳಗ್ಗೆ ದರ್ಶನ ಆಗೋದು. ಸ್ವಾಮಿಗಳು ಜಾಸ್ತಿ ಇದ್ದಾರೆ. ಇವತ್ತು ಓಪನ್ ಅಲ್ವಾ, ಹಂಗಾಗಿ ಸ್ವಲ್ಪ 16ನೇ ತಾರೀಕು ಓಪನ್ನು. ನಿನ್ನೆ ಆಗಿದ್ದು. ಇವತ್ತು ನಾವು ದರ್ಶನಕ್ಕೆ ಬಂದಿದ್ದೀವಿ. ನೋಡೋಣ. ನಾವು ಶಿವಕೋಟೆಯಿಂದ ಹೆಸರುಘಟ್ಟ ಹೋಗ್ಲಿ ಬೆಂಗಳೂರು ಉತ್ತರ ತಾಲೂಕು ಶಿವಕೋಟೆಯಿಂದ ಬಂದಿದ್ದೀವಿ. ನಾವು 33 ಜನ ಬಂದಿದ್ದೀವಿ. ರಾಕೇಶ್ ಸ್ವಾಮಿ, ನಾವು ಕೃಷ್ಣಮೂರ್ತಿ ಸ್ವಾಮಿ ಅಂತ. ಸ್ವಾಮಿಯೇ ಶರಣಮಯ್ಯ. ಎಷ್ಟನೇ ವರ್ಷದಿಂದ ಬರ್ತಾ ಇದ್ದೀವಿ ಶಬರಿಮಲೆಗೆ? ಶಬರಿಮಲೆಗೆ ಎಷ್ಟು ವರ್ಷದಿಂದ ಬರ್ತಾ ಇದೆಯಾ? 2 ಇಯರ್ಸ್. ಖುಷಿ ಆಗುತ್ತಾ ಶಬರಿಮಲೆ ಬರೋಕ್ಕೆ? ಈ ಕಡೆ ನೋಡು, ನೋಡು. ಶಬರಿಮಲೆ ಬರೋಕ್ಕೆ ಖುಷಿ ಆಗುತ್ತಾ? ಹ್ಯಾಪಿನ ಶಬರಿಮಲೆ ಬರೋಕ್ಕೆ ಹ್ಯಾಪಿನ ಇಲ್ಲ. ಅಲ್ಲಿ ಕ್ಯಾಮ್ರಾ ಇದೆ ನೋಡು. ಓಕೆ.
ಶರಣಂ ಅಯ್ಯಪ್ಪ ಶರಣಂ. ಎಲ್ಲ ಭಕ್ತಾದಿಗಳಲ್ಲಿ ಒಂದು ಸವಿನಯ ಪ್ರಾರ್ಥನೆ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಸುದ್ದಿ ಮಾಧ್ಯಮ ಮತ್ತು ಕೇರಳ ಸರ್ಕಾರ ಇಲ್ಲಿ ಒಂದು ಸ್ಪಷ್ಟಪಡಿಸಿದೆ, ಇಲ್ಲಿ ಆಂಟಿವೈರಸ್ ನೀರಿನಲ್ಲಿ ಸೇರಿಕೊಂಡಿವೆ ಅಂಥೇಳಿ. ಹಾಗಾಗಿ ಸ್ನಾನ ಮಾಡುವಂಥ ಭಕ್ತಾದಿಗಳು ಯಾರೇ ಇದ್ರೂ ಕೂಡ ಸ್ನಾನ ಮಾಡಬೇಕಾದ್ರೆ ದಯವಿಟ್ಟು ತಮ್ಮ ಮೂಗನ್ನು ಮುಚ್ಚಿಕೊಂಡು ಸ್ನಾನ ಮಾಡಿ ಅಂತೇಳಿ ಸಲಹೆಯನ್ನು ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ನಾವೆಲ್ಲ ಅಯ್ಯಪ್ಪ ಭಕ್ತ ಕೋಟಿಗಳಿಗೆ ತಿಳಿಸೋದೇನೆಂದರೆ, ನೀವು ಸ್ನಾನ ಮಾಡಬೇಕಾದ್ರೆ ದಯಮಾಡಿ ಎಲ್ಲರೂ ಕೂಡ ನೀವು ಸ್ನಾನ ಮಾಡಬೇಕಾದ್ರೆ ಪವಿತ್ರವಾದ ಪಂಪಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ. ಇದೊಂದು ಪವಿತ್ರವಾದ ಪುಣ್ಯ ಭೂಮಿ, ಪವಿತ್ರವಾದ ಸ್ನಾನ ಕೂಡ. ಶಬರಿಮಲೆ ಅಯ್ಯಪ್ಪನ ಭಕ್ತರಿಗೆ ಇದೊಂದು ಬಹಳ ಗಂಗೆ ನದಿಗಿಂತ ಶ್ರೇಷ್ಠವಾದಂಥ ಒಂದು ಪವಿತ್ರವಾದ ಗಂಗಾ ನದಿ ಸ್ನಾನ. ಹಾಗಾಗಿ ಎಲ್ಲರಲ್ಲೂ ಕೂಡ ಒಂದು ಶುಚಿತ್ವವನ್ನು ಕಾಪಾಡೋ ದೃಷ್ಟಿಯಿಂದ ಬಟ್ಟೆಯನ್ನ ಇಲ್ಲೇ ನೀರಿನಲ್ಲಿ ಬಿಡ್ತಾ ಇದ್ದಾರೆ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಪಾಪ ಕಳ್ಕೊಳ್ಳೋದಕ್ಕೋಸ್ಕರ ನಾವು ಪಂಪಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ. ಈಗ ಅವೆಲ್ಲ ಮಾಡೋದ್ರಿಂದ ಪಾಪವನ್ನ ಕಟ್ಕೊಳ್ಳೋ ಕೆಲಸವನ್ನ ಮಾಡ್ತೀವಿ. ದಯವಿಟ್ಟು ಪಂಪಾ ನದಿಯಲ್ಲಿ ಮೂತ್ರ ವಿಸರ್ಜನೆ ಮಾಡುವಂಥದ್ದು ಮತ್ತೆ ನಾವು ಧರಿಸಿದಂಥ ವಸ್ತ್ರಗಳನ್ನ ನೀರಿನಲ್ಲಿ ಬಿಡೋದು ಬೇಡ. ಮೇಲೆ ವ್ಯವಸ್ಥೆಯನ್ನ ಮಾಡಿದ್ದಾರೆ, ದಯವಿಟ್ಟು ಅಲ್ಲೇ ಬಿಡಿ. ಮತ್ತೊಂದ್ಸಲಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ಸ್ನಾನ ಮಾಡಬೇಕಾದ್ರೆ ದಯವಿಟ್ಟು ಎಲ್ಲರೂ ಕೂಡ ಮೂಗನ್ನ ಮುಚ್ಕೊಂಡು ಮಾಡಿ. ಸ್ವಾಮಿಯೇ ಶರಣಮಯ್ಯಪ್ಪ. స్వామి శరణమయ్యప్ప. ఈ అమ్మ ఇక్కడ ఉందండి స్వామి, పొమ్మానదిలో. మీరు ఎక్కడ ఎక్కవచ్చు స్వామి, కదా స్వామి. ವರದ ಸ್ವಾಮಿಯೇ ವಿಲ್ಲಾಳಿ ವೀರನೇ ವೀರಮಣಿ ಕಂಠನೇ ಭೂಲೋಕನಾಥನೇ ವರದನೇ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯಪ್ಪ ಶರಣಮಪ್ಪ ರಕ್ಷಿಸಪ್ಪ ಕಾಪಾಡಪ್ಪ. ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ. ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ದೇವನ್ ಶರಣಂ ದೇವಿ ಶರಣಂ ಭಗವಾನ್ ಶರಣಂ ಭಗವತಿ ಶರಣಂ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಅಯ್ಯಪ್ಪ ಭಕ್ತಾದಿಗಳು ಆನ್ಲೈನಲ್ಲಿ ಯಾರಿಗೆ ಟಿಕೆಟ್ ಬುಕ್ ಮಾಡ್ಲಿಕ್ಕೆ ಆಗಿರಲ್ಲ, ಸ್ಲಾಟ್ ಎಲ್ಲ ಬುಕ್ ಆಗಿ ರೆಡ್ ಮಾರ್ಕ್ ತೋರಿಸ್ತಾ ಇದ್ರೆ, ನೀವು ಪಂಪಾ ಸನ್ನಿಧಾನದಲ್ಲೇ ನಿಮಗೆ ಇಲ್ಲಿ ಸ್ಪಾಟಲ್ಲಿ ನಿಮಗೆ ವರ್ಚುವಲ್ ಕ್ಯೂದು ಟಿಕೆಟನ್ನು ಕೊಡ್ತಾರೆ. ಅವ್ರು ಬೇಕಾಗಿರುವಂಥದ್ದು ನಿಮಗಿದು ಆಧಾರ್ ಕಾರ್ಡ್ ತರಬೇಕು. ನೋಡಿ, ಇದೇ ಸ್ಲಾಟು. ಪಂಪಾ ನದಿಯಿಂದ ಸ್ನಾನ ಮಾಡಿ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅದು ಮೊದಲನೇ ಎಂಟ್ರೆನ್ಸ್ನಲ್ಲೇ ಇರುತ್ತೆ, ಅಲ್ಲಿ ಈ ವ್ಯವಸ್ಥೆಯನ್ನು ಪಡ್ಕೊಳ್ಬೋದು. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಇಲ್ಲಿ ಶುದ್ಧವಾದಂಥ ಕುಡಿಯೋ ನೀರನ್ನು ಕೊಡ್ತಾರೆ. ಇಲ್ಲಿ ಕೆಮಿಕಲ್ಲು ಯಾವುದು ಕೂಡ ಮಿಕ್ಸ್ ಮಾಡೋದಿಲ್ಲ. ಸ್ವಾಮಿ ಶರಣಂ. ನೋಡಿ ಸ್ವಾಮಿ, ಸಾಲಲ್ಲಿ ಬರುವಂಥ ಭಕ್ತಾದಿಗಳಿಗೆ ನೀರನ್ನು ಕೊಡ್ತಾರೆ ಉಚಿತವಾಗಿ. ಬಿಸಿ ನೀರಿದು. ಬಿಸಿ ನೀರಿಗೆ ಮಿಕ್ಸ್ ಮಾಡಿ ಒಂದು ಆಯುರ್ವೇದಿಕ್ ಪೌಡ್ರ್ ಬರುತ್ತೆ, ರಾಮಚೋರಂ ಅನ್ನುವಂಥ ಪೌಡ್ರನ್ನ ಮಿಕ್ಸ್ ಮಾಡಿ ಬರುವಂಥ ಭಕ್ತಾದಿಗಳಿಗೆ ಉಚಿತವಾಗಿ ದೇವಸ್ಥಾನ ಬೋರ್ಡಿಂದ ಈ ಒಂದು ಕಾರ್ಯವನ್ನು ಮಾಡ್ತಾರೆ. ಈ ಸ್ವಾಮಿಗಳು ಯಾರು ಕೇಳಿದ್ರು ಪಾಪ ಅವರು ಕೊಡ್ತಾರೆ. ದಯವಿಟ್ಟು ಈ ಥರದನ್ನು ಉಪಯೋಗಿಸ್ಕೊಳ್ಳಿ. ಮಧ್ಯ ಅಲ್ಲಿ ಇಲ್ಲಿ ವ್ಯವಸ್ಥೆ ಇರುತ್ತೆ.
ಸನ್ನಿಧಾನಕ್ಕೆ ಪೂರ್ತಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಹಾಂ, ಸೂಪರ್. ಹಾಂ, ಬರ್ರಿ ಈ ಕಡೆ ಸಮಯ ನೋಡಿ. ಎಷ್ಟು ಪುಟಾಣಿ ಅಯ್ಯಪ್ಪ ಮಣಿಕಂಠಗಳು. ಇವರೆಲ್ಲ ಎಷ್ಟು ಖುಷಿಯಿಂದ ಶಬರಿಮಲೆಗೆ ಬರ್ತಾವ್ರೆ. ಎಲ್ಲರೂ ಸ್ನಾನ ಮಾಡ್ದಂಗೆ ಬೆಳಗ್ಗೆ ಸಂಜೆ ಸ್ನಾನ ಮಾಡಿ ಮಾಲೆ ತೊಟ್ಟು ಶಬರಿಮಲೆಗೆ ಬರ್ತಾವ್ರೆ. ಇವರೇ ನಿಜವಾದ ಅಯ್ಯಪ್ಪ ಮಣಿಕಂಠಗಳು. ಎಲ್ರಿಗೂ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಸ್ವಾಮಿ. ಸ್ವಾಮಿ ಶರಣಂ. ಈ ಜಾಗದಲ್ಲಿ ಶಬರಿಮಲೆಯ ಮಣಿಕಂಠ ಪಂದಳ ರಾಜನಿಗೆ ಸಿಕ್ಕಿದ ಜಾಗ ಅನ್ನುವ ಪ್ರತೀತಿ ಇದೆ. ಹಾಗಾಗಿ ಅಯ್ಯಪ್ಪ ಭಕ್ತಾದಿಗಳು ಇಲ್ಲಿ ದರ್ಶನವನ್ನು ಮಾಡಿ ಇಲ್ಲಿಂದ ಹೊರಡ್ತಾರೆ. ಪಂದಳ ರಾಜನಿಗೆ ಮಣಿಕಂಠ ಸ್ವಾಮಿ ಸಿಕ್ಕಿದಂಥ ಜಾಗ ಇದು. ನೋಡಿ, ಅದಕ್ಕೆ ಒಂದು ಭಾವಚಿತ್ರವನ್ನು ಕೂಡ ಇಟ್ಟಿದ್ದಾರೆ. ಆ ಋಷಿ ಸ್ವಾಮಿಗಳೇ ಪ್ರತ್ಯಕ್ಷ ಆಗಿ ಈ ಮಗು ತೊಗೊಂಡೋಗಿ ಸಾಕಿ ನಿಮಗೆ ಒಳ್ಳೆಯದಾಗುತ್ತೆ ಅಂಥೇಳಿ ತಿಳಿಸಿರ್ತಾರೆ. ಸ್ವಾಮಿ ಶರಣ. ನೋಡಿ, ಈ ಕತ್ತಿನ 2ನೇ ವರ್ಷ ಬರುವಂಥ ಅಯ್ಯಪ್ಪ ಭಕ್ತಾದಿಗಳಿಗೆ ಯಾರು 2ನೇ ವರ್ಷಕ್ಕೆ ಬರ್ತಾರೋ ಅವರಿಗೆ ಈ ಕತ್ತಿಯನ್ನು ಕೊಡ್ತೀವಿ. ಇದನ್ನು ತೆಗೆದುಕೊಂಡೋಗಿ ಅಲ್ಲಿ ಸರಂಗುತಿಯಲ್ಲಿ ಚುಚ್ಚಬೇಕು. ಇವರು 2ನೇ ವರ್ಷದ ಯಾತ್ರಾರ್ಥಿ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿಗಳು ಅಪ್ಪಾಪುರ ಎಲ್ಲಿಂದ ಬರಬೇಕು? ಗಣಪತಿ ದೇವಸ್ಥಾನದಲ್ಲಿದ್ದೀವಿ. ಸ್ವಾಮಿ ಶರಣ. ನೋಡಿ, ಆನ್ಲೈನ್ ಟಿಕೆಟ್ ಎಂಟ್ರಿ ಮಾಡ್ಕೊಂಡು ಬಂದರೆ ಎಲ್ಲರೂ ಕೂಡ ಈ ಗೇಟಲ್ಲೇ ಮುಖ್ಯವಾಗಿ ಎಂಟ್ರಿ ಇರುತ್ತೆ. ಎಲ್ಲರೂ ಸಾಧ್ಯವಾದಷ್ಟು ನಿಮ್ಮ ಏರಿಯಾದಿಂದಲೇ ಆನ್ಲೈನ್ ಬುಕ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಕೂಡ ರಿಯಲ್ ಟೈಮ್ ವರ್ಚುವಲ್ ಕ್ಯೂ ಅಂತೇಳಿ ಮಾಡಿಕೊಡ್ತಾರೆ. ಸ್ವಲ್ಪ ರಶ್ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಅಲ್ಲೇ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಈ ಜಾಗದಲ್ಲಿ ನೀವು ಮಕ್ಕಳುಗಳನ್ನು ಕರ್ಕೊಂಡು ಬರ್ತೀರಲ್ಲ, ಆ ಮಕ್ಕಳುಗಳು ಮಿಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮಕ್ಕಳುಗಳಿಗೆ ಕೈಗೆ ಟ್ಯಾಗ್ ಹಾಕಿ ಕಳಿಸ್ತಾರೆ. ಅಕಸ್ಮಾತ್ ಏನಾದ್ರು ಮಿಸ್ ಆದರೆ ಆ ಮಕ್ಕಳುಗಳು ನೋಡಿ, ಕರ್ಕೊಬರ್ಲಿ ಸಮಯ ನೋಡಿ, ಈ ರೀತಿ ಟ್ಯಾಗ್ ಹಾಕಿ ಕಳಿಸ್ತಾರೆ ಮಕ್ಕಳಿಗೆ. ಯಾಕೆ ಟ್ಯಾಗ್ ಹಾಕ್ತಾರೆ ಅಂದರೆ
ಅಕಸ್ಮಾತ್ ಮಕ್ಕಳು ಮಿಸ್ ಆದರೆ ಆ ಸ್ಕ್ಯಾನ್ ಮಾಡಿದ್ರೆ ಅವ್ರ ಪೇರೆಂಟ್ಸ್ದು ಮೊಬೈಲ್ ನಂಬರ್ ಇರುತ್ತೆ, ಆ ಮಗುನ ಸೇರಿಸೋವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಈ ಜಾಗದಲ್ಲಿ ಟ್ಯಾಗ್ ಹಾಕಿ ಕಳಿಸ್ಕೊಡ್ತಾರೆ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಪಂದಳ ರಾಜನ ಚಿತ್ರ ಇದು. ಸೆಕ್ಯೂರಿಟಿ ರೀಸನ್ ಇರೋದ್ರಿಂದ ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತಾದಿಗಳನ್ನು ಚೆಕ್ ಮಾಡಿ ಇಲ್ಲಿಂದ ಪಂದಳ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಎಂಟ್ರಿ ಕೊಡುವಂಥ ಜಾಗ. ರಮೇಶ್ ಸ್ವಾಮಿ ಮತ್ತೆ ವಿನೋದ್ ಸ್ವಾಮಿಗಳು ದೇವನಹಳ್ಳಿ ಏರ್ಪೋರ್ಟ್ ಎಲ್ಲಿದ್ರು ಗಣೇಶ ದೇವಸ್ಥಾನ ಹತ್ರ ಬರ್ಬೇಕು ಅಂತ ವಿನಂತಿ. ನಾವೆಲ್ಲರೂ ಬಂದಿದ್ದೀವಿ. ವಿನೋದ್ ರಮೇಶ್ ಎಲ್ಲಿದ್ರು ಬರ್ಬೇಕು. ಸ್ವಾಮಿ ಶರಣ. ನೋಡಿ, ಪಂಪ ಇಂದ ಮೊದಲನೇ ಬೆಟ್ಟ ಅಪ್ಪಾಜಿ ಮೇಡು. ಈ ಬೆಟ್ಟವನ್ನು ನಾವು ಸ್ವಲ್ಪ ಕಠಿಣ ಬೆಟ್ಟ, ಆರಾಮಾಗಿ ಬೆಟ್ಟ ಹತ್ಕೊಂಡು ಹೋಗ್ಬೋದು. ಮಳೆ ಬರ್ತಾ ಇದೆ. ಇವಾಗ ರಾತ್ರಿ 9:30 ಗಂಟೆ ರಾತ್ರಿ. ಈಗ ಮಳೆ ಬರ್ತಾ ಇದೆ. ಮಳೆ ಬಂದರೂ ಕೂಡ ಬೆಟ್ಟ ಹತ್ತೋದಕ್ಕೆ ಯಾವುದೇ ಥರದ್ದು ತೊಂದರೆ ಇಲ್ಲ. ಆರಾಮಾಗಿ, ಯಾಕೆಂದರೆ ಮೇಲೆಲ್ಲ ಸೀಟ್ಗಳನ್ನು ಹೊಡೆದಿದ್ದಾರೆ, ಬೆಟ್ಟ ಹತ್ಬೋದು. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿಗೆ ಶರಣಮಯ್ಯಪ್ಪ. ನಾನೀಗ ಶಬರಿಮಲೆಗೆ ಬರ್ತಾ ಇರೋದು 2ನೇ ಸಲ. ಮೊದಲನೇ ಸಲ ಕನ್ಯಾಸ್ವಾಮಿಗೆ ಬಂದಾಗ ಸ್ವಲ್ಪ ಕಠಿಣವಾಗೇ ಇತ್ತು. ಯಾಕಂದರೆ ಕನ್ಯಾಸ್ವಾಮಿಗೆ ಕಷ್ಟ ಕೊಡ್ತಾರಂತ ಅಯ್ಯಪ್ಪ ಸ್ವಾಮಿಯಿಂದ ಕಷ್ಟ ಕೊಡ್ತಾರಂತ ಹೇಳ್ತಿದ್ರು ಎಲ್ಲರೂ. ಅದು ನಾನು ಅನುಭವಿಸಿದ್ದೀನಿ. ಗುರುಸ್ವಾಮಿಯಿಂದ ಎಲ್ಲ ವಿವರಣೆ ಎಲ್ಲ ಕೊಡ್ತಾರೆ ಅವರು. ನಮ್ಮ ಮುಂದೆ ಮಕ್ಕಳ ಥರ ಕರ್ಕೊಂಡೋಗಿ ಎಲ್ಲರೂ ಹಿಂದೆ ಬರ್ತಾ ಇದ್ದಾರೆ ಅಂತ ಚೆಕ್ ಮಾಡಿಕೊಂಡು ಆಗಲೆಲ್ಲ ಅವ್ರ ಮುಂದೆ ಹೋಗಿ ಅವ್ರು ನಮಗಿಂತೂ ಹೆಂಗಾಗಿ ಫಾಸ್ಟಾಗೇ ನಡೀತಾರೆ ಅವರು. ಆದರೂ ನಮ್ಮನ್ನೆಲ್ಲ ಬರ್ತಾ ಇದ್ದಾರೆ ಅಂತ ಮುಂದೆ ಹೋಗಿ ಚೆಕ್ ಮಾಡ್ಕೊಂಡು ನಾವೆಲ್ಲ ಬರೋವರೆಗೂ ವೆಯ್ಟ್ ಮಾಡಿ ನಮ್ಮ ಕ್ಲೀನಾಗಿ ಕರ್ಕೊಂಡೋಗಿ ಬೆಟ್ಟ ಹತ್ತಿಸಿ ಎಲ್ಲ ದೇವಸ್ಥಾನ ಎಲ್ಲ ತೋರಿಸಿ ಎಲ್ಲ ವಿವರಣೆ ಕೊಟ್ಟು ಎಲ್ಲ ಮಾಡ್ತಾರೆ. ನಮ್ಮಿಂಥ ಗುರುಸ್ವಾಮಿ ಸಿಕ್ಕಿರೋದು ನಮ್ಮ ಅದೃಷ್ಟನೇ. ಯಾಕಂದ್ರೆ ನಿಜವಾಗ್ಲೂ ಅದೃಷ್ಟನೇ. ಅವ್ರಿಗೆ ಅವ್ರು ಬರ್ತಾ ಇರೋದು 30ನೇ ಸಲ. ಅವ್ರಿಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇರಬೇಕು ಹೇಳಿ. 30ನೇ ಸಲ ಬರ್ತಿದ್ದಾರೆ ಅಂದರೆ ಎಲ್ಲ ಪ್ರತಿಯೊಂದು ವಿಷಯನೂ ಅವ್ರಿಗೆ ಗೊತ್ತಿರುತ್ತೆ. ಅದು ಅಂಥ ಗುರುಸ್ವಾಮಿ ಸಿಕ್ಕಿರೋದು ನಮಗೂ ಅದೃಷ್ಟನೇ. ಯಾಕಂದರೆ ನಮಗೆ ಎಲ್ಲನೂ ಅವ್ರ ಅನುಭವ ನಮಗೆ ಈ ಥರ ನಮ್ಗೆ ಕಷ್ಟ ಅನುಭವ ಆಗೋದು ಅಂತ ಅವರು ಹೇಳ್ತಾ ಇರ್ತಾರೆ ಎಲ್ಲನೂ. ಸ್ವಾಮಿಯೇ ಶರಣಮಯ್ಯಪ್ಪ. ನಾನು 6ನೇ ವರ್ಷ ಬರ್ತಿದ್ದೀನಿ. ಮೊದಲನೇ ವರ್ಷ ಬಂದಾಗ ನಾನು ಬೆಳಗ್ಗೆ ಬಂದು ದರ್ಶನ ಮಾಡಿದಾಗ ಅದು ತುಂಬ ಲೇಟಾಗಿ 9:15 ನೈಟ್ ಆಯಿತು ದರ್ಶನ ಮಾಡೋದು. ತುಂಬ ಕಠಿಣವಾಗಿರುತ್ತೆ ಮೊದಲನೇ ವರ್ಷ ಕನ್ನಿಸ್ವಾಮಿಗೆ. ನಾನು ಚಿಕ್ಕ ವಯಸ್ಸಿಂದ ಬರೋದ್ರಿಂದ ಮಣಿಕಂಠ ಸ್ವಾಮಿ ಆಗಿದ್ದೆ. ಆಗ ಒಂದು 12 ವರ್ಷ ಇದ್ದೆ. ಈಗ 18 ವರ್ಷ ಆಗಿದೆ. ಆಗಲೇ ಒಂದು 4ನೇ ಕ್ಲಾಸ್ ಉದ್ದ ಬಂದಾಗ ಚಿಕ್ಕ ಸ್ವಾಮಿ, ಆವಾಗ ಗುರುಸ್ವಾಮಿನೇ ಕರ್ಕೊಂಡೋಗಿದ್ದು. ನಾನು ಇರುಮುಡಿ ಎಲ್ಲ ಹೊತ್ಕೊಂಡೋಗಿದ್ರು ಆ ವರ್ಷ. ಎಲ್ಲ ಅವರೇ ಅವಾಗಿಂದ ತೋರಿಸ್ಕೊಂಬಂದವ್ರೆ. ಈಗ ಅಯ್ಯಪ್ಪ ಸ್ವಾಮಿ ನೋಡ್ಬೇಕಂದ್ರೂ ಪುಣ್ಯ ಇರಬೇಕು. ಬಿಕಾಸ್ ಆಗ ತುಂಬ ಕಮ್ಮಿ ಜನ ಬರ್ತಿದ್ರು. ಈಗ ತುಂಬ ಜನ ಬರ್ತಾವ್ರೆ. ಜನ ರಶ್ ಆಗುತ್ತೆ. ಮತ್ತು ಆವಾಗ ಕಮ್ಮಿ ಜನ ಇರೋದ್ರಿಂದ ಅಷ್ಟು ಇದಾಗ್ತಿರ್ಲಿಲ್ಲ. ಇವಾಗ ಕಷ್ಟ ಕಮ್ಮಿ ಆಗಿಬಿಟ್ಟಿದೆ. ಇಲ್ಲೆಲ್ಲ ಚುಚ್ಚೋದು ಕಾಲಿಗೆ. ಇವಾಗ ಕಾಲು ಮೂಲೆಲ್ಲ ಚುಚ್ತಾ ಇಲ್ಲ, ಅಷ್ಟು ಕಮ್ಮಿ ಆಗಿಬಿಟ್ಟಿದೆ. ಮೊದಲಿನ ಥರ ಇಲ್ಲ. ಫುಲ್ ದೇವಸ್ಥಾನನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಈಗ ಟ್ರ್ಯಾಕ್ಟರ್ ದಾರಿ ಹತ್ರ ಎಲ್ಲ ಬಿಡ್ತಿದ್ರು ನಮಗೆ ಆವಾಗ. ಈಗ ಅಲ್ಲಿಂದನೂ ಬಿಡಲ್ಲ. ಇಲ್ಲಿ ಅಪ್ಪಾಚಿ ಮೇಡಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ನೀಲಿಮಲೆಯಿಂದ ಹೋಗಿ ಆಮೇಲೆ ದರ್ಶನ ಮುಗಿಸ್ಕೊಂಬರ್ಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ನೋಡಿ, ಇದನ್ನು ಡೋಲಿ ಅಂತ ಕರೀತಾರೆ. ಯಾರಿಗೆ ಬೆಟ್ಟ ಹತ್ತೋದಕ್ಕಾಗಲ್ಲ, ತುಂಬ ವಯಸ್ಸಾಗಿದೆ, ಅವ್ರಿಗೆ ಸಮಸ್ಯೆ ಇರುತ್ತೆ, ಅಂಥವ್ರನ್ನ ಈ ಡೋಲಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಇವರು ಒಂದು ಕನಿಷ್ಠ ಇಷ್ಟೊಂದು ದುಡ್ಡಂತೂ ಚಾರ್ಜ್ ಮಾಡ್ತಾರೆ.
ನೋಡೋಣ ಮುಂದೆ ಅವ್ರನ್ನ ಕೇಳ್ತೀನಿ ಎಷ್ಟು ಅಂತ ಹೇಳಿ. ನೋಡಿ ಮಳೆ ಬರ್ತಾ ಇದೆ, ಆದರೂ ಕೂಡ ಅಯ್ಯಪ್ಪ ಭಕ್ತಾದಿಗಳು ಅಂಥ ಮಳೆ ಅಂತ ಏನಿಲ್ಲ, ತುಂತುರು ಮಳೆ ಬರ್ತಾ ಇದೆ. ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮೇಲೆ ಈ ರೀತಿ ಛಾವಣಿಗಳನ್ನು ಒದಿಸಿದ್ದಾರೆ. ಹಾಗಾಗಿ ಯಾವುದೇ ಪ್ರಯಾಸ ಆಗದೆ ಭಕ್ತಾದಿಗಳು ಸ್ವಾಮಿಯನ್ನು ಧ್ಯಾನ ಮಾಡುತ್ತಾ ಹೊರಡ್ತಾರೆ. ನೋಡಿ ಅದೇ ರೀತಿ ನಾವು ಹೊರಡ್ತಾ ಇದ್ದೀವಿ. ನಾನು ಆಲೇ ಹೇಳಿದಾಗಿದ್ದು ಅಪ್ಪಾಜಿ ಮೇಡು. ಇದೊಂದು ಸ್ವಲ್ಪ ಕಷ್ಟ ಬಿದ್ದರೆ ಮುಂದೆ ನೀಲಿಮಲೆ ಅಂತ ಬರುತ್ತೆ. ಆ ಬೆಟ್ಟ ಹತ್ತಿಳಿದ್ರೆ ಅದಾದಮೇಲೆ ಸಿಗುವಂಥದ್ದೇ ಸರಂಗುತ್ತಿ. ಅಲ್ಲಿಗೆ ಹತ್ತಿದ್ರೆ ನಮ್ಮ ಈ ವರ್ಷದ ಯಾತ್ರೆಯ ಕಠಿಣವಾದಂಥ ದಾರಿ ಸುಗಮವಾಗಿ ಮುಗಿಯುತ್ತೆ. ಅಲ್ಲಿಂದ ಆಚೆಗೆ ಸಮತಟ್ಟಾಗಿರುತ್ತೆ. ಆರಾಮಾಗಿ ಇಳಿದು ಸ್ವಾಮಿಯ ದರ್ಶನವನ್ನು ನಾವು ಮಾಡ್ಬೋದು. ಈ ಥರನೇ ಇರುತ್ತೆ ಫುಲ್ ಅವಾಗ ಫಸ್ಟ್. ಸ್ವಾಮಿ ಶರಣಂ. ನೋಡಿ ಸ್ವಾಮಿಗಳೇ, ಅಪ್ಪಾಜಿ ಮೇಡನ್ ಹತ್ತಾಗಿದೆ. ಈಗ ನೀಲಿಮಲೆ ಬೆಟ್ಟ, ಈಗ ಅದು ಎಂಟ್ರಿ ಆಗ್ತಾಯಿದ್ದೀವಿ. ಇಲ್ಲಿ ಬೋಲ್ಡ್ ಕೂಡ ಇದೆ. ನಾನು ನಾಳೆ ಹೇಳಿದೆ ಅಪ್ಪಾಜಿ ಮೇಡು ಮತ್ತು ನೀಲಿಮಲೆ ಬೆಟ್ಟವನ್ನು ಹತ್ತಿದ್ರೆ ನಮ್ಮ ಮುಂದೆ ಸಿಗೋದೆ ಸರಂಗುತ್ತಿ. ಆ ಬೆಟ್ಟ ಹತ್ತಿದ್ರೆ ನಾವು ಶಬರಿಮಲೆಯ ಈ ವರ್ಷದ ಯಾತ್ರೆಯ ಬೆಟ್ಟ ಹತ್ತದಂಗಾಗುತ್ತೆ. ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಮ ಸ್ವಾಮಿಗಳು ಹತ್ತಿದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ತಿರುಗ್ರಿ ಸ್ವಾಮಿ. ಹಾಂ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ನೋಡಿ ಸ್ವಾಮಿ, ಈಗ ನಾವು ಸರಂಗುತ್ತಿಯಲ್ಲಿದ್ದೀವಿ. ರಾತ್ರಿ 11:20 ಇಲ್ಲೇ ಲಾಕ್ ಮಾಡಿದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ನೋಡಿ ಈಗ ರಾತ್ರಿ ಸರಿಯಾಗಿ 12:40. ಎಷ್ಟು ಸ್ವಾಮಿಗಳು ದರ್ಶನ ಮಾಡಿ ವಾಪಸ್ ಹೋಗ್ತಾ ಇದ್ದಾರೆ. ಏನೋ ಪುಣ್ಯ ನಮಗೆ ಈ ರಸ್ತೆಯಲ್ಲಿ ದರ್ಶನ ಮಾಡೋದಕ್ಕೆ ನಮ್ಗೆ ಹೆಂಗೋ ಒಂದು ಸ್ವಲ್ಪ ಬಾಧೆ ಬಿದ್ದು ಬಂದಿದ್ದೀವಿ. ತುಂಬ ರಶ್ ಇದೆ. ಸರಂಗುತ್ತಿ ಈಗಾಗಲೇ ಲಾಕ್ ಆಗಿದೆ. ಸರಂಗುತ್ತಿಯಿಂದ ಮುಂಚೆ ಇದು ಬಂದಾಗಿದೆ ನೋಡಿ.
ಶಬರಿಮಲೆ ಪ್ರಾರಂಭ ಆಗಿ ಮಂಡಲ ಪೂಜೆ ಇಲ್ಲಿಗೆ 2 ದಿನಗಳ ಕಾಲ ಆಗಿದೆ ಅಷ್ಟೇ. ಈಗಾಗಲೇ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸ್ವಾಮಿ ಶರಣಮಯ್ಯಪ್ಪ. ಈ ರೋಡಲ್ಲಿ ಸಹಜವಾಗಿ ಬಿಡಲ್ಲ, ಯಾಕೆಂದರೆ ಸೀಸನಲ್ಲಿ ತುಂಬ ರಶ್ ಇರೋದ್ರಿಂದ ನಾವು ಬೇರೆ ರೀತಿಯಲ್ಲಿ ಸ್ವಲ್ಪ ಮಾತಾಡ್ಕೊಂಡು ಬಂದ್ವಿ. ಹಾಗಾಗಿ ಸ್ವಲ್ಪ ದರ್ಶನಕ್ಕೆ ಈ ರಸ್ತೆಯಲ್ಲಿ ಅವಕಾಶ ಸಿಕ್ಕಿದೆ. ಈಗ ಒರಿಜಿನಲ್ ಕ್ಯೂವಲ್ಲಿ ನಿಂತಿರೋರಿಗೆ ಕನಿಷ್ಠ ಪಕ್ಷ ಅಂದರೂ ದರ್ಶನ ಆಗಬೇಕು ಅಂದ್ರೆ ಅವ್ರಿಗೆ ಮಧ್ಯಾಹ್ನ 2 ಗಂಟೆ 1 ಗಂಟೆ ಆ ಟೈಮ್ಗಾಗುತ್ತೆ. ನಮಗೆ ಎಷ್ಟೊತ್ತಿಗೆ ಅಯ್ಯಪ್ಪ ದರ್ಶನ ಕೊಡ್ತಾರೆ ನೋಡೋಣ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣ ಸ್ವಾಮಿ. ಈಗ ರಾತ್ರಿ ಸರಿಯಾಗಿ 1 ಗಂಟೆ ನೋಡಿ. ಶಬರಿಮಲೆಯಲ್ಲಿ ಆ ಧರ್ಮಶಾಸ್ತ್ರನನ್ನು ಎಷ್ಟು ಭಕ್ತಿಯಿಂದ ಭಗವಂತನನ್ನು ನೋಡಲು ಸರತಿ ಸಾಲಿನಲ್ಲಿ ನಿಂತಿರುವಂಥ ಭಕ್ತಾದಿಗಳ ಸಂಖ್ಯೆ ನೋಡಿ. ಇವತ್ತು 18ನೇ ತಾರೀಕು ಮಧ್ಯರಾತ್ರಿ ಸರಿಯಾಗಿ 1 ಗಂಟೆ. ನೋಡಿ, ಕಾಲಿಡಕ್ಕೆ ಜಾಗ ಇಲ್ಲ. ಶಬರಿಮಲೆ ಸಂಪೂರ್ಣ ಫುಲ್ಲು ಭಕ್ತರಿಂದ ತುಂಬಿ ತುಳುಕ್ತಾ ಇದೆ ನೋಡಿ. 1:15 ಗಂಟೆ ರಾತ್ರಿ. ಈಗ ದರ್ಶನಕ್ಕೆ ಕ್ಯೂ ಬಿಡ್ತಾ ಇದ್ದಾರೆ. ಗರ್ಭಗುಡಿಯ ಮುಂಭಾಗದಿಂದ ನಾನು ಲೈವ್ ವಿಜಲ್ಸನ್ನು ಕೊಡ್ತಾ ಇದ್ದೀನಿ ನೋಡಿ. ಸ್ವಾಮಿ ಶರಣಮಯ್ಯಪ್ಪ. ರಾತ್ರಿ ಸರಿಯಾಗಿ 1 ಗಂಟೆ 15 ನಿಮಿಷಕ್ಕೆ ಈಗ ನಾವು ಪಡಿಯ ಮುಂದೆ ಕುಳಿತಿದ್ದೀವಿ ನೋಡಿ. ಪಡಿ ಹತ್ತೋದಕ್ಕೆ ಬಿಟ್ಟಿದ್ದಾರೆ ಸ್ವಾಮಿಗಳು. ಅಂದರೆ ಇವರಿಗೆ ದರ್ಶನ ಇರೋದಿಲ್ಲ. ದರ್ಶನ ಸಿವಿಲ್ ಸ್ವಾಮಿಗಳಾಗಿ ಬಂದು ಆ ಸಾಲಿಯಲ್ಲಿ ಬಂದು ದರ್ಶನವನ್ನು ಮಾಡ್ಕೋಬೇಕು. ಈಗ ಪಡಿ ಹತ್ತೋದಕ್ಕೆ ಅವಕಾಶವನ್ನು ಕೊಟ್ಟವ್ರೆ. ಬೆಳಗಿನ ಜಾವ 3 ಗಂಟೆಗೆ ಸ್ವಾಮಿಯ ಮುಂಜಾನೆ ಬಾಗಿಲನ್ನು ತೆಗಿತಾರೆ. ನಮ್ಮ 7 ಜನ್ಮದ ಪುಣ್ಯ ಇವತ್ತು ಪಡಿ ಮುಂದೆ ಕೂತು ಅಯ್ಯಪ್ಪನ ಪಡಿ ಮುಂದೆ ಕೂತ್ಕೊಳ್ಳೋ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಸ್ವಾಮಿ ಶರಣಮಯ್ಯಪ್ಪ. ಶರಣಮಯ್ಯಪ್ಪ. ఆలకాయ వాళ్ళేదా దర్శనం సాగర్ స్వామి రెండోసారి 3 గంటలు ఉన్నాయి. ప్రవీణ్ స్వామి హనుమాన్ స్వామి ಸ್ವಾಮಿ ಶರಣಮಯ್ಯಪ್ಪ.
ರಶ್ಶು ಜಾಸ್ತಿ ಇರೋದರಿಂದ 1 ಗಂಟೆ 40 ನಿಮಿಷಕ್ಕೆ ಪಡಿ ಹತ್ತೋದಕ್ಕೆ ಬಿಡ್ತಾ ಇದ್ದಾರೆ. ಇವರಿಗೆ ಮತ್ತೆ ದರ್ಶನ ಮಾಡಬೇಕು ನೋಡಿ. ನೋಡಿ, ಬೆಳಗ್ಗೆ ಮುಂಜಾನೆ ದರ್ಶನಕ್ಕಾಗಿ ಪಡಿ ಸ್ವಚ್ಛಗೊಳಿಸ್ತಾ ಇದ್ದಾರೆ. 3 ಗಂಟೆಗೆ ಪಡಿಯನ್ನು ಹತ್ತಲಿಕ್ಕೆ ಬಿಡ್ತಾರೆ. ಆಗ ನೇರವಾಗಿ ಕೂಡ ಸ್ವಾಮಿಯ ದರ್ಶನವನ್ನು ಕೂಡ ಮಾಡ್ಬೋದು ಪಡಿ ಹತ್ತೋದವರಿಗೆ.
ಆಗ್ತಾ ಇದೆಯಾ? ಮೇಲೆ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ 2:15ಗೆ ಪಡಿ ಹತ್ತೋದಕ್ಕೆ ಬಿಟ್ಟರು. ಹತ್ತಿ ದರ್ಶನ ಮಾಡಿ ದರ್ಶನಕ್ಕೆ ನಿಂತಿದ್ದೀವಿ. ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ ಅವರೇ ತೆಗೆಯೋದು. ಶರಣಮಯ್ಯಪ್ಪ. ದೇವಸ್ಥಾನ ನೋಡಿಸ್ತೀನಿ ನೋಡು. ದೇವಸ್ಥಾನ
ದೇವಸ್ಥಾನ ನೋಡೋದು ಶ್ರೇಯಸ್ ಶ್ರೇಯಸ್ ದೇವಸ್ಥಾನ ನೋಡೋದು. ನೋಡಿ, ದರ್ಶನದ ಬಾಗಿಲು ತೆಗೆಯೋದಕ್ಕೆ ಎಲ್ಲ ಸಿಬ್ಬಂದಿಗಳು ಸಿದ್ಧರಾಗ್ತಾ ಇದ್ದಾರೆ. 3 ಗಂಟೆಗೆ ಸರಿಯಾಗಿ ಸ್ವಾಮಿಯ ಗರ್ಭಗುಡಿಯನ್ನು ಮೇಲ್ತಂತ್ರಿಗಳು ಇಲ್ಲಿ ಬರ್ತಾ ಇದ್ದಾರೆ. ನೋಡಿ, ಅಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ನೋಡಿ, ಇಲ್ಲಿ ನೋಡಿ, ಸ್ವಾಮಿ ಶರಣಮಯ್ಯಪ್ಪ. ಶಬರಿಮಲೆ ಸನ್ನಿಧಾನವನ್ನು ತೆರೆಯೋದಕ್ಕೋಸ್ಕರ ಮೇಲ್ಶಾಂತಿಯ ತಂಡ ಈಗಾಗಲೇ ಆಗಮಿಸಿ ಗಣೇಶ ದೇವರಿಗೆ ಗರ್ಭಗುಡಿಗೆ ಕಡೆಗೆ ಮುಖ ಮಾಡಿ ಹೋಗ್ತಾ ಇದ್ದಾರೆ. ನೋಡಿ, ಸ್ವಾಮಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಂತರ ದೇವರ ದರ್ಶನವನ್ನು ಗರ್ಭಗುಡಿಯ ಬಾಗಿಲನ್ನು ತೆಗಿತಾರೆ. ಮೇನ್ ಗೇಟಿಂದ ಬರ್ತಾರೆ ಈಗ ಅಲ್ಲಿ. ಇದು 18ನೇ ತಾರೀಕು ನವೆಂಬರ್ 2025 ಮುಂಜಾನೆ 3 ಗಂಟೆಗೆ ಗರ್ಭಗುಡಿಯನ್ನು ತೆಗಿತಾರೆ. ಮತ್ತೆ ಮಧ್ಯಾಹ್ನ 1 ಗಂಟೆಗೆ ಗರ್ಭಗುಡಿಯನ್ನು ಮುಚ್ತಾರೆ. ನೋಡಿ, ಮೇಲ್ಶಾಂತಿ ಬಂದರು ಗರ್ಭಗುಡಿ ತೆಗೆಯೋದಕ್ಕೆ. ಸ್ವಾಮಿ ಶರಣಮಯ್ಯಪ್ಪ. ನೋಡಿ, ಸ್ವಾಮಿಯೇ ಸ್ವಾಮಿಯೇ ಶಬರಿಗಿರಿವಾಸನೇ ಇಳ್ಳಾಳಿ ವೀರನೇ ವೀರಮಣಿ ಕಂಠನೇ ಹರಿಹರ ಸುತನೇ ಮೋಹಿನಿ ಸುತನೇ ಭಕ್ತರ ಪ್ರಿಯನೇ ಆಪದ್ ಬಾಂಧವನೇ ಅನಾಥ ರಕ್ಷಕನೇ ಗುರುವಿನ್ ಗುರುವೇ ಶಬರಿಗಿರಿವಾಸನೇ ಸತ್ಯ ಸ್ವರೂಪದ 18 ಮೆಟ್ಟಿಲ ಅಧಿಪತಿಯೇ ಸ್ವಾಮಿಯೇ 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 ಓಂ ಸ್ವಾಮಿಯೇ ಶಬರಿಗಿರಿ ವಾಸನೇ. ನೋಡಿ, ಅಯ್ಯಪ್ಪನ ಭಕ್ತರ ಹರ್ಷೋದ್ಗಾರ, ಅಯ್ಯಪ್ಪನ ಶರಣಘೋಷ ಮಂತ್ರ ಹೇಗೆ ಉದ್ಘೋಷ ಆಗ್ತಾ ಇದೆ. ಎಲ್ಲರೂ ಅಯ್ಯಪ್ಪನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಆ ಹರಿಹರ ಸುತ ಅಯ್ಯಪ್ಪ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ದರ್ಶನಕ್ಕೆ ಭಕ್ತರಿಗೆ ಬಿಟ್ಟರು. ನೋಡಿ, ಶರಣಮಯ್ಯಪ್ಪ
ನೋಡಿ, ಇಲ್ಲಿ ಗಣೇಶನ ದೇವಸ್ಥಾನವನ್ನು ಗರ್ಭಗುಡಿಯನ್ನು ತೆರೆದು ಈ ಕಡೆ ಮತ್ತೆ ಪ್ರದಕ್ಷಿಣೆ ಬರ್ತಾ ಇದ್ದಾರೆ ಮೇಲ್ಶಾಂತಿಯವರು. ಅಭಿಷೇಕದ ತುಪ್ಪನ ಇಲ್ಲಿ ಹೊಡಿತಾರೆ. ಅದು ಸನ್ನಿಧಾನದವರು ಉಪಯೋಗಿಸಿಕೊಂಡು ಅಯ್ಯಪ್ಪನಿಗೆ ಆಗಾಗ ಅಭಿಷೇಕವನ್ನು ಮಾಡುವಂಥ ಜಾಗ ಇದು. ನವಗ್ರಹ ದೇವಸ್ಥಾನವನ್ನು ಬದಲು ಮಾಡಿದ್ದಾರೆ. ಮುಂಚೆ ಮೇಲಿತ್ತು, ಈಗ ಕೆಳಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ.
ಬಿಡಿ ಬೆಳಬಾರ ಸ್ವಾಮಿ ಶರಣಯ್ಯಪ್ಪ ಬಿಡಿ ಬೆಳಬಾರ స్వామి అందరూ కాస్తా ఉండము రావులు వెంకి పెట్రోల్ అందరూ కాస్తా ఉండము స్వామి మీ ఫోన్ వచ్చేసి రీచ్ అవుతలేదు దయచేసి ఎక్కడ అనుకోండి రండి స్వామి దయచేసి ఆ పై పడుతుంది చంద్రయ్యప్ప మావట్ట మధుపూర్ గ్రామ స్వామి ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ನೋಡಿ 3 ಟೈಮು ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ. ಇಲ್ಲಿ ಅನ್ನಪ್ರಸಾದವನ್ನು ಶಬರಿಮಲೆ ಸನ್ನಿಧಾನದಲ್ಲಿ ಕೊಡ್ತಾರೆ. ಅದನ್ನು ಸಾಧ್ಯವಾದಷ್ಟು ಉಪಯೋಗಿಸ್ಕೊಳ್ಳಿ. ಸ್ವಾಮಿಯೇ ಶರಣಮಯ್ಯಪ್ಪ. ಅಪ್ಪಮ್ಮ ಮತ್ತು ಅರವಣ ಪ್ರಸಾದ ಅಯ್ಯಪ್ಪನ ಸನ್ನಿಧಾನದಲ್ಲಿ ಅನ್ನದಾನದ ಕೌಂಟ್ರ್ ಮುಂದೆನೇ ಕೂಡ ಕೊಡ್ತಾರೆ. ಅದನ್ನು ಉಪಯೋಗಿಸ್ಕೊಳ್ಬೋದು. ನೋಡಿ ಸ್ವಾಮಿ ಶರಣ. ಮೊದಲೇ ನಾವೇ ಅಲ್ಲವ್ರದ್ದು ಆಯ್ತು ಹಿಂದೆಗಡೆ ನೀವು ಓಡ್ತಿರ್ತೀನಿ ನಾನು ಈ ಕಡೆಯಿಂದ ಓಡ್ಬರೋದಾ
ಜ್ಯೋತಿ ಬರೋದು ನೋಡ್ರಿ ಅಲ್ಲಿ ಎದುರುಗಡೆಯಲ್ಲಿ ಅದನ್ನೇ ಕಾಂತಮಲೆ. ಆ ಫಾಲ್ ಇದೆಯಲ್ಲ, ಈ ಫಾಲ್ ಎದುರುಗಡೆ ಆ 3 ಇದರಲ್ಲಿ ಎಲ್ಲರೂ ಒಂದು ಕಡೆ ತೋರಿಸ್ತಾರೆ. చిన్నదే నీకే ಸ್ವಾಮಿ ಶರಣಂ. ನೋಡಿ, ನಾವು ತುಪ್ಪ ತುಂಬ್ಕೊಂಡು ಬಂದಿರೋಂಥ ತೆಂಗಿನಕಾಯಿನ ಈ ಅಗ್ನಿಕುಂಡಲಕ್ಕೆ ಎಸಿತಾರೆ ಎಲ್ಲ ಅಯ್ಯಪ್ಪ ಭಕ್ತಾದಿಗಳು. ಇದು ಮಳೆ ಬರಲಿ ಮಳೆ ಬರದೇ ಇರಲಿ ನಿರಂತರವಾಗಿ ಉರಿತಾ ಇರುತ್ತೆ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಆ ಸಮಯದಲ್ಲಿ ಆಗ್ತಾ ಇಲ್ಲ, ಹಾಕ್ಬಿಟ್ಟಿಲ್ಲ ಬರ್ರಿ. ಮೈಸೂರು ಜಿಲ್ಲೆ ಮಾರ್ಗೊಂಡಳ್ಳಿ ಗ್ರಾಮದಿಂದ ಚೇತನ್ ಮಾತಾಡ್ತಾ ಬರೋಣ.
Gracias.
సునీల్ స్వామి, సురేష్ స్వామి, శివయ్య స్వామి, కేత్రిక స్వామి ఎక్కడున్నా మాకు ఒకసారి ఫోన్ చేయాల్సిందిగా కోరుకుంటున్నాం. స్వామి శరణ స్వామి. ಏಯ್ ಸ್ವಾಮಿ, ಏನ್ ನಿನ್ನ ಹೆಸರು? ಅಥರ್ವಗೌಡ. ಹಾ, ಅಥರ್ವಗೌಡ. ನಿನ್ನ ಹೆಸರೇನಾ? ಹೇಳಪ್ಪ, ಹೇಳು. ಹಾ, ಹೇಳ್ತಾರೆ, ಹೇಳು. ಅಥರ್ವಗೌಡನ. ಅಥರ್ವಗೌಡ. ಪುರಾಣ ಬನ್ನಿ. ಸ್ವಾಮಿ ಅವ್ರ ಪೇವ್ರಿಗೆ ಹೇಳ. ಪಂಪ 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 ಹೇಳ. ಡೋಲಿ ಪಂಪಾಗೆ ఎవరికారు యూట్యూబ్ కేజీ వెయిట్ 50 kg ಹೇಳ. 50 kg 8,500. 100 ಅಪ್ ಅಂಡ್ ಡೌನ್ 8,500. 75 10,500. 80 80 100 12,500. ಥ್ಯಾಂಕ್ ಯು. ಬೋರ್ಡ್ ಹೆಂಗಿರಿಕೆ? ಹಿಂದೆ ಕೀழே இருக்கா? ಓಕೆ ಸ್ವಾಮಿ ಶರಣ. ಸ್ವಾಮಿ ಶರಣಂ. ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದ ಸುತ್ತಮುತ್ತ ಇರುವಂಥ ಬೆಟ್ಟ ಗುಡ್ಡೆಗಳು. ಗೊತ್ತಾಗ್ತಾ ಇಲ್ಲ ನೀವು ಮಿಲ್ಟ್ರಿ ಸಿದ್ದಪ್ಪರ ನೆಟ್ವರ್ಕ್ ಬರ್ತಾ ಇಲ್ಲ ನಮಗ. ಶರಣಗೌಡ ಬೆಳೆದಾರ ರಾಮರಗೌಡ ನಮ್ಗೆ ಹೋಗ್ಬಿಟ್ಟು ಜೀಪ್ ಹತ್ರ ಹೋಗಿದಾರ. ನೀವು ಫೋನ್ ರಿಸೀವ್ ಮಾಡ್ರಿ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಶಿವಾನಂದ ಕುಮಾರ್ ಅವರೇ ಫೋನ್ ರಿಸೀವ್ ಮಾಡ್ರಿ. ಶಿವಾನಂದ ಕುಮಾರ సాంతాను అయ్యప్ప కాకినాడ జిల్లా యూపత్తుల మండలం కొండవర గ్రామం. స్వామి మల్లుదేవ స్వామి, పెంజం రామరావు స్వామి, మీరు ఎక్కడున్నా మామూలుగా గుడికెళ్ళి కాదు నెయ్యి గుడ్డి కాదు స్వామి, అక్కడ రండి స్వామి. కలగారి శివప్రసాద్, మీరు ఎక్కడున్నా గుడి వెనక రా స్వామి. కలగారి శివప్రసాద్, పెంజం శివప్రసాద్ ఫోన్ చేసి స్వామి, నెంబర్ స్వామి అనండి 8919 స్వామి మల్లుదేవ స్వామి, మీరు ఎక్కడున్నా గుడి దగ్గర రండి స్వామి.
ಮರದ ಬುಡ ಎಷ್ಟು ದಪ್ಪ ಇದೆ ನೋಡಿ. రాంబాబు మాకు గట్టివాయి మీరు ఎక్కడన్నా గుడి అనుకుంటాం మాల్గమరం గుడి దగ్గరికి శివతాము ఫోన్ చేస్తామే పెంజల బసవతాము ಫೋನ್ చేస్తామే ರಾಮನಗರದ ಗುರುಸ್ವಾಮಿಗಳಾದ ಜಮರಿ ಸ್ವಾಮಿ ಮತ್ತು ಮೊಬೈಲ್ ಮನೆಯವರು ನಮ್ದೆಲ್ಲ ದರ್ಶನ ಆಗೈತೆ, ನಿಧಾನ ದರ್ಶನ ಮಾಡ್ಕೊಂಡು ಪಂಪಕ್ಕೆ ಬರ್ಬೇಕು. ಜಮರಿ ಸ್ವಾಮಿ ನಮ್ಮ ಇರುಮುಡಿ ಹೊಡೆದಾಗೈತೆ, ನೀವು ಇರುಮುಡಿ ಹೊಡ್ಕೊಂಡು ಮೊಬೈಲ್ ಮನೆಯವ್ರು ಕರ್ಕೊಂಡ್ ಬಂದ್ಬಿಡಿ, ಪಂಪಾಗ ಬಂದ್ಬಿಡಿ. చిలకవరం వెంకటరమణ ఎక్కడున్నా మీ అల్లుడు ఫోటో ఫోన్ చేయమన్నా, లేకపోతే ఎప్పుడు మనం కొబ్బరికాయ పడుతుంది అక్కడికి వచ్చేదన్నా ముందు మీ అల్లుడికి ఫోన్ చేసి ఫోటోకి ఫోన్ చేసి సంగమేనా. ರಾಮನಗರದ ರಾಘವೇಂದ್ರ ಸ್ವಾಮಿ ಮಾತಾಡ್ತಾರೋದು. ಶ್ರೀಸ್ವಾಮಿ ಮನುಸ್ವಾಮಿ ಎಲ್ಲಿದ್ರು ಗಾಡಿ ಹತ್ರ ಹೋಗಿರ್ತೀವಿ. ನಮ್ಮ ಸ್ವಾಮಿ ಜಮರಿ ಸ್ವಾಮಿಗಳು ಬರಬೇಕು ಬೇಗ. ನೀವು ಸ್ವಲ್ಪ ಫೋನ್ ಕಮ್ಮಿ ಮಾಡ್ಕೊಂತ ಬನ್ನಿ ಸ್ವಾಮಿ. ಮನುಸ್ವಾಮಿ திருவண்ணாமலை மாவட்டம் ஆரணி வட்டம் சின்னையம்பாளையம் கிராமம் தாசாமி எங்க இருந்தாலும் தந்தை வருமாறு கேட்டுக்கொள்கிறோம். போன் நம்பர் 6330943671. தாசாமி எல்லாரும் என்ன சாமியில நின்றுட்டாங்க, சீக்கிரமா வந்து சேருங்க. நம்பருக்கு வந்து சேருங்க. ಅಲ್ಲಿಂದಿಲ್ಲಿಗೆ ಕೈಲಿ ಏನಾರು ಇದ್ರೆ ಕಿತ್ಕೊಳಕ್ ಬರುತ್ತೆ. ಕರಿಕೋತಿ ಊಟ ಏನು ಹಾಕ್ಬಾರ್ದಂತೆ. ಅರೆ ಇವತ್ತು ನಾವು ಬೆಟ್ಟ ಎತ್ಬೇಕಾರೆ ಎಲ್ಲರೂ ಮುಂದೆ ಹೋಗಿ ನಾವೇ ಅಷ್ಟೇ ಇವತ್ತಿದ್ದು ಹೇಳ್ಬೇಕು ಅಂತ ಅಲ್ಲಿ ಎಳ್ನೀರು ಪಾಯಿಂಟ್ ಇಂದ ನೋಡ್ರೆ ಅವರೆಲ್ಲರೂ ಹಿಂದೆ ಆಗೋರು ಅವ್ರನ್ನ ಹಿಂದಕ್ಕೆ ತಾಗ ಮುಂದಕ್ಕೆ ಬಂದಿದ್ದೀವಿ. ಇನ್ನೂ ಸ್ಟಾಪ್ ಮಾಡ್ಕೊಂಡಿಲ್ಲ ಅವರು.
ಶ್ರೀರಂಗಪಟ್ಟಣ ತಾಲೂಕವರು ಆದಷ್ಟು ಬೇಗ ಬರಬೇಕು ಸ್ವಾಮಿಗಳೇ. ನಾವು 4 ಗಂಟೆ ರಾತ್ರಿಯಿಂದ ಕಾಯ್ತಾ ಇದ್ದೀವಿ, ಬೇಗ ಬನ್ನಿ ಸ್ವಾಮಿ. ಶರಣಮಯ್ಯಪ್ಪ ಮಂಡ್ಯ ಅವ್ನು ಕಿಡ್ನಾಪ್ ಮಾಡಿ ಎಲ್ಗೋ ಹಾಕ್ಕೊಡ್ರಿ ಅವನು. ಪಂಪಾಗಿ ಬರಬೇಕು ಸ್ವಾಮಿ. திருவண்ணாமலை மாவட்டம் தங்களுக்கு மக்கள் மத சோதனை அறியாத பட்சத்தில் அருகில் உள்ள போலீஸ் ஐயப்ப சுவாமிகளின் உதவியை நாடி அங்கு சென்று மாறிக்கொள்ளப்படுகிறது. உங்களுக்காக உங்களோடு வந்துள்ள பாஸ்கரன் சுவாமி மற்றும் அனைவரும் அங்கு காத்துக் கொண்டிருக்கிறார். ನೋಡಿ ಮರದ ಬುಡ ಎಷ್ಟು ದಪ್ಪ ಇದೆ ನೋಡಿ. ಈ ಥರದ್ದು ಸಾವಿರಾರು ಮರಗಳಿವೆ ಕಾಡಲ್ಲಿ. ಇದೊಂದು ದೊಡ್ಡ ಅರಣ್ಯ. ಏನೆಲ್ಲ ಇಷ್ಟೊಂದು ಈ ಕಡೆ ಬಿಡ್ತಾವ್ರೆ. ఫోటో తీసుకుంటాం ఫ్యామిలీ అంగ பார்த்தோம்
దొరకకపోతాను ఇప్పుడు లేదు ಮನೆ ಹತ್ರ ಏನೇನು ಹೆಸರು? ಹಾಂ ತಪ್ಪಿಸ್ಕೊಳ್ಳೋ ಹೆಂಗೋ ಆದ್ರೂ ಅವರು ನಾಲ್ಕು ರೌಂಡ್ ನೋಡಿ, ಹೆಜ್ಜೆಗೂ ಸ್ವಚ್ಛಗೊಳಿಸೋದಕ್ಕೆ ಸ್ವಚ್ಛತಾ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇರ್ತಾರೆ. ఫోన్ చేయండి ఆడ వచ్చిన ముందు ಏನು ಹಿಂಗೆ ಇಷ್ಟೊಂದು ಜನ ಬಿಟ್ಟವ್ರೆ ಇವತ್ತು ಇವ್ರನ್ನ? ಅಲ್ಲ, ಇಷ್ಟೊಂದು ಜನ ಬರ್ತಾವ್ರೆ. ಜಾಸ್ತಿ ಆಗಿದೆ ಅಂತ ಜನ ಜಾಗ ಸ್ವಾಮಿ, ಹಿಂಗೆ ಸ್ಪೆಷಲ್ ಕ್ಯೂವೆ ಇದೆಯಲ್ಲ ಇದು? ಹಾಂ, ಎಲ್ಲ ಪಾಡಿ 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 ಎಲ್ಲ ಇಲ್ಲೇ ಬಿಟ್ಟವ್ರ? ಇಷ್ಟೊಂದು ಬರ್ತಾವ್ರೆ? ಎಲ್ಲ ತುಂಬ್ಕೊಬಿಡ್ತಾರೆ ಈಗ. ಅಲ್ಲ, ಸ್ವಾಮಿಗಳೆಲ್ಲ ಇದೇ ಲೈನ್ಗೆ ಬಿಟ್ಟವ್ರ? ಬಿಡೋಕ್ಕೆ ಚಾನ್ಸ್ ಇಲ್ವಲ್ಲ? ಅಯ್ಯಪ್ಪ, ಶರಣಮಯ್ಯಪ್ಪು, ಶರಣಮಯ್ಯಪ್ಪು. ಭಕ್ತಾದಿಗಳ ಗಮನಕ್ಕೆ ದರ್ಶನಾರ್ಥಿಗಳಾಗಿ ಆಗಮಿಸಿರುವ ಅಯ್ಯಪ್ಪ ಸ್ವಾಮಿಯವರ ಒಂದು ಮೊಬೈಲ್ ಫೋನ್ ಖಂಡಿತವಾಗಿ ಸ್ವಾಮಿ ಶರಣ ಭಕ್ತಾದಿಗಳ ವಿಜ್ಞಪ್ತಿ దర్శనానికి వచ్చిన ఒక అయ్యప్ప స్వామి ద్వారా ఒక మొబైల్ ఫోన్ సన్నిధాన సమీపంలో
ఉన్నాయి. వెంటనే సన్నిధాన పబ్లిసిటీ ಇಲ್ಲಿ ಕಾಡಲ್ಲಿ ನುಗ್ಗಿ ಬರ್ತಾವ್ರಿ ಇವರು. ಇವರು ನಾನು ನಿಮ್ಗೆ ಹೇಳಿದ್ನಲ್ರಿ, ಅದು ಇದು ಯಾವಾಗ ಗೊತ್ತಾಯ್ತು, ನಾನು ನಿಮ್ಗೆ ರಾತ್ರಿ ಹೇಳಿದ್ನಲ್ಲ ಶ್ರೀಧರ್ ಸ್ವಾಮಿ ಕರ್ಕೊಬಂದೆ ಅಂತ. ಮೊದಲನೇ ಸಾಲಿ ಬಂದಾಗ ಇದ್ರೊಳಗಡೆನೆ ನುಗ್ಗಿ ಕರ್ಸ್ಕೊಬಂದಿದ್ದು ಅವ್ರನ್ನ. ಹಿಂಗೆ ಸೀಸನು ಅಲ್ಲೂ ಬಿಟ್ಟವ್ರಿ. ಇವ್ರು ಕೆಳಗಡೆಯಿಂದ ಬರ್ತಾ ಇರೋದು ಇದು. ನಾವು ಹಿಂಗ್ ಬಂದಿದ್ದು ನೋಡಿ, ಅಲ್ಲೇ ಬಿಡ್ತಾ ಇರೋದು. ಇವರೆಲ್ಲ ಈಗ ಅವಾಯ್ಡ್ ಮಾಡ್ತಾವ್ರಿ. ಇಲ್ಲಿ ನೋಡಿ, ಇಲ್ಲಿ ಸ್ವಾಮಿ ಶರಣ ನೋಡಿ, ತುಂಬಿ ತುಳುಕ್ತಾ ಇದೆ ಶಬರಿಮಲೆ ನೋಡಿ. ಹಾ, ಇಲ್ಲಿ ಇಳಿದು ಬಂದಿದ್ದು, ಇಲ್ಲಿ ಬಂದು ಇಲ್ಲಿ ಜಾಯ್ನ್ ಆಗಿದ್ದು. ಗಾಡಿ ಆಫ್ ಇದಾಗಲ್ಲ ಪೇನ್ ತನೇ ವச்சிருக்காங்க చేస్తున్నారు. గమనించండి, ఆంధ్రప్రదేశ్ రాష్ట్రం తాడేపల్లిపురం ఆలపురం నుంచి దర్శనానికి వచ్చిన రామకృష్ణ స్వామి మీరు సన్నిధాన ప్రాంతంలో ఎక్కడైనా ఉంటే ತಗೊಳ್ಳಿ ಮುಂದೆ ಅವ್ರ ಕಾಲಿಗೆ ಸಿಕ್ಕಿದೆ ಚಿನ್ನ. ನೋಡ್ರಲ್ಲಿ ಸಂಮಿಶ್ರಣಲ್ಲಿ ನೋಡಿ ಜನಗಳ ಹೆಂಗಿದ್ರು ಸ್ವಾಮಿ ಒಳಗೋಯ್ತಾರರು. ನೀರು ಹಾಕ್ಬಿಡಿ ವಾಸಿದ್ದು
ಸ್ವಾಮಿ ಶರಣಯ್ಯಪ್ಪ ಸ್ವಾಮಿ ಶರಣಯ್ಯಪ್ಪ ಮನೆ ತುಪ್ಪಿಂದ ಬಂದಿರುವಂತಹ ಸ್ವಾಮಿಗಳನ್ನು ಸ್ವಾಮಿ ಮಾತಾಡ್ತಿರೋದು ಫೋನ್ ಮಾತಾಡ್ತಾರೆ మీతో లైన్లో పెట్టి ಬರೀ ಮೆಡಿಕಲ್ಲು ಇದಕ್ಕೆ ಮಂಡಿ ನೋವು ಕಾಲು ನೋವು ಆ ಥರ ಇದ್ರೆ ಫಸ್ಟ್ ಏಡ್. ಶರಣವಯ್ಯಪ್ಪ ಯಾವಾಗಲೂ ಇಷ್ಟ. ನಮ್ಮ ಕರ್ನಾಟಕದವರೇ ಜಾಸ್ತಿ ಅವ್ರೆ. ಇದ್ದಾರೆ 50% ಕರ್ನಾಟಕ. రాత్రి ప్రయోగాలు చేసి వచ్చేసారు. ಈಗ ಇವೆಲ್ಲ ತಿಂದು ನಡೆಯೋಕ್ಕಾಗಲ್ಲ.
ಯಾರನ್ನ ಬಂದೇಕರಿ ಕಾಣ್ತಾ ರಿಕ್ಷೋವಾ వేరబాబు లడ్డు ఎక్కడున్నా సరే ఇక్కడ కన్నపాల గణపతి కింద దగ్గర బాగుచేతి వేరబాబు ఆర్ శివాజీ లడ్డు బాబు